ಭಕ್ತಿ ಮಾರ್ಗ ಧರ್ಮ ರಾಜಕಾರಣ ಲೋಕಲ್ ಲಡಾಯಿಗೆ ರೆಡಿ. ಟೆಂಪಲ್ ರನ್ ಮಾಡಿ ಬ್ರಹ್ಮ ಕಲಶೋತ್ಸವ ಹೆಸರಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಡಿಕೆ ಬಾಕಿ ಇರುವಾಗಲೇ ಫುಲ್ ಆಕ್ಟಿವ್ ಆಗಿದ್ದಾರೆ. ಭಕ್ತಿ ಮಾರ್ಗ ಧರ್ಮ ರಾಜಕಾರಣ ಮಾಡ್ತಾ ಲೋಕಲ್ ಲಡಾಯಿಗೆ ರೆಡಿ ಆಗಿದ್ದಾರೆ. ಟೆಂಪಲ್ ರನ್ ಬ್ರಹ್ಮ ಕಲಶೋತ್ಸವದ ಹೆಸರಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಕರಾವಳಿಯಲ್ಲಿ ಮತ್ತೆ ಹಸ್ತ ಧ್ವಜ ಹಾರಿಸಲು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದು ನೆಲೆ ಇಲ್ಲದ ಕಡೆ ನೆಲೆ ಕಂಡುಕೊಳ್ಳೋದಕ್ಕೆ ಮುಂದೆ ಆಗ್ತಿದ್ದಾರೆ. ಕರಾವಳಿ ಭಾಗದಲ್ಲಿ ಜೋರಾಯಿತು ಟ್ರಬಲ್ ಶೂಟರ್ ಓಡಾಟ. ಟೆಂಪಲ್ ರನ್ ನೆಪದಲ್ಲಿ ಪಕ್ಷ ಸಂಘಟನೆಗೆ ಕೈ ಸಾರಥಿ ಪ್ಲಾನ್ ಮಾಡ್ತಿದ್ದಾರೆ. ನಿನ್ನೆ ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಸಮಾವೇಶ. ಕನ್ಯಾಡಿ ರಾಮ ಮಂದಿರದ ವಿಶೇಷ ಪೂಜೆಯಲ್ಲೂ ಡಿಕೆ ಭಾಗಿಯಾಗಿದ್ರು. ಧರ್ಮಸ್ಥಳ ಮಂಜುನಾಥ ದರ್ಶನವನ್ನ ಪಡೆದರು ಡಿಸಿಎಂ ಡಿಕೆ ಶಿವಕುಮಾರ್. ಕರಾವಳಿ ಭಾಗದಲ್ಲಿ ಟೆಂಪಲ್ ರನ್ ಓಡಾಟ ಜೋರಾಗ್ತಿದ್ದು ನೆಲೆ ಇಲ್ಲದ ಕಡೆ ನೆಲೆ ಕಂಡುಕೊಳ್ಳೋದಕ್ಕೆ ಡಿಕೆ ಪರದಾಟ ನಡೆಸ್ತಾ ಇದ್ದಾರೆ. ಕೈ ಸಾರಥಿ ಕರಾವಳಿಯಲ್ಲಿ ಕರಾಮತ್ತು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಧರ್ಮಸ್ಥಳ, ಕನ್ಯಾಡಿ ದೇವಸ್ಥಾನ ಇಲ್ಲೆಲ್ಲ ಕಡೆಗೂ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದು ಲೋಕಲ್ ಲಡಾಯಿಗೆ ಈಗಿಂದಲೇ ಕಾರ್ಯವ್ಯೂಹ ರಚಿಸ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಈ ಬಾರಿ ಹಸ್ತಧ್ವಜ ಹಾರಾಡಬೇಕು ಅಂತ ಹೇಳಿ ಏನೆಲ್ಲದ ಪ್ಲಾನ್ ಅನ್ನ ಮಾಡ್ತಾ ಇದ್ದು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಹೆಗ್ಡೆ ಅವ್ರನ್ನ ಕೂಡ ಭೇಟಿ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಬ್ರಹ್ಮ ಕಲಶೋತ್ಸವದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಜೊತೆಗೆ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಏನ್ ಹೇಳಿದ್ರು ಕೇಳೋಣ. ಕರಾವಳಿಯ ಏನು ಒಂದು ಧಾರ್ಮಿಕ ಕ್ಷೇತ್ರಗಳು ಎಲ್ಲರ ಆಸ್ತಿ ಅಲ್ಲ. ಮನುಷ್ಯನಿಗೆ ಎಲ್ಲ ಭಾಗಗಳು ಬೇಕಲ್ಲ. ಕಣ್ಣು ಇರಬೇಕು, ಕಿವಿ ಇರಬೇಕು, ಮೂಗು ಇರಬೇಕು, ಹೃದಯ ಇರಬೇಕು, ಕೈ ಕಾಲೆಲ್ಲ ಗಟ್ಟಿ ಇರಬೇಕಲ್ಲ. ನನಗೆ ಕರ್ನಾಟಕದ ಕರಾವಳಿ ಕ್ಷೇತ್ರಕ್ಕೂ ಮನುಷ್ಯನ ಎಲ್ಲ ಭಾಗದ ಒಂದು ಮುಖ್ಯ ಅಂಗ. ಈ ಕರಾವಳಿಯ ಏನು ಒಂದು ಧಾರ್ಮಿಕ ಕ್ಷೇತ್ರಗಳು ಎಲ್ಲರ ಆಸ್ತಿ ಅಲ್ಲ. ಮನುಷ್ಯನಿಗೆ ಎಲ್ಲ ಭಾಗಗಳು ಬೇಕಲ್ಲ. ಕಣ್ಣು ಇರಬೇಕು, ಕಿವಿ ಇರಬೇಕು, ಮೂಗು ಇರಬೇಕು, ಹೃದಯ ಇರಬೇಕು, ಕೈ ಕಾಲೆಲ್ಲ ಗಟ್ಟಿ ಇರಬೇಕಲ್ಲ. ನನಗೆ ಕರ್ನಾಟಕದ ಕರಾವಳಿ ಕ್ಷೇತ್ರಕ್ಕೂ ಮನುಷ್ಯನ ಎಲ್ಲ ಭಾಗದ ಒಂದು ಮುಖ್ಯ ಅಂಗ. ಈ ಕರಾವಳಿಯ ಏನು ಒಂದು ಧಾರ್ಮಿಕ ಕ್ಷೇತ್ರಗಳು ಎಲ್ಲರ ಆಸ್ತಿ ಅಲ್ಲ. ಮನುಷ್ಯನಿಗೆ ಎಲ್ಲ ಭಾಗಗಳು ಬೇಕಲ್ಲ. ಕಣ್ಣು ಇರಬೇಕು, ಕಿವಿ ಇರಬೇಕು, ಮೂಗು ಇರಬೇಕು, ಹೃದಯ ಇರಬೇಕು, ಕೈ ಕಾಲೆಲ್ಲ ಗಟ್ಟಿ ಇರಬೇಕಲ್ಲ. ನನಗೆ ಕರ್ನಾಟಕದ ಕರಾವಳಿ ಕ್ಷೇತ್ರಕ್ಕೂ ಮನುಷ್ಯನ ಎಲ್ಲ ಭಾಗದ ಒಂದು ಮುಖ್ಯ ಅಂಗ. ಈ ಕರಾವಳಿಯ ಏನು ಒಂದು ಧಾರ್ಮಿಕ ಕ್ಷೇತ್ರಗಳು ಎಲ್ಲರ ಆಸ್ತಿ ಅಲ್ಲ. ಮನುಷ್ಯನಿಗೆ ಎಲ್ಲ ಭಾಗಗಳು ಬೇಕಲ್ಲ. ಕಣ್ಣು ಇರಬೇಕು, ಕಿವಿ ಇರಬೇಕು, ಮೂಗು. ಕನ್ಯಾಡಿ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಯಲ್ಲಿ ಕೂಡ ಪಾಲ್ಗೊಂಡಿದ್ರು ಡಿಕೆ ಶಿವಕುಮಾರ್ ಅವರು. ನೆನ್ನೆ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನ ಕೂಡ ಪಡೆದ್ರು. ಅಲ್ಲಿ ವೀರೇಂದ್ರ ಹೆಗ್ಡೆ ಅವರನ್ನ ಕೂಡ ಭೇಟಿ ಮಾಡಿ ಅವರ ಕುಶಲೋಪರಿಯನ್ನ ವಿಚಾರಿಸಿದ್ರು. ಭಕ್ತಿ ಮಾರ್ಗದಲ್ಲಿ ಡಿಕೆ ಶಿವಕುಮಾರ್ ಅವರು ಎಲ್ಲೋ ರಾಜಕೀಯವಾಗಿ ಓಡಾಟವನ್ನ ನಡೆಸ್ತಾ ಇದ್ದಾರಾ ಅಂತ ಹೇಳಿ. ಯಾಕಂದ್ರೆ ಇತ್ತೀಚೆಗೆ ದೇವಸ್ಥಾನ ಅಂತಂದಾಗ ದೇವಸ್ಥಾನಗಳಿಗೆ ಹೋಗೋದು ಡಿಕೆ ಶಿವಕುಮಾರ್ ಅವರು ಸರ್ವೇ ಸಾಮಾನ್ಯ. ಅವರು ಒಂದಷ್ಟು ಭಕ್ತಿಯನ್ನು ಇಟ್ಕೊಂಡವ್ರು ನಾವು ನೋಡ್ತಾನೆ ಇರ್ತೀವಿ. ತಮಿಳುನಾಡು, ತೆಲಂಗಾಣ ಈ ಭಾಗದಲ್ಲೆಲ್ಲ ಟೆಂಪಲ್ ರನ್ ಮಾಡ್ತಾನೆ ಇರ್ತಾರೆ. ಈಗ ಒಂದೇ ತಿಂಗಳಲ್ಲಿ 3-4 ಬಾರಿ ಈ ಕಡಲ ತೀರಕ್ಕೆ ಹೋಗಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಮೊನ್ನೆಯಷ್ಟೇ ಹೋಗಿ ಬಂದಿದ್ರು. ಮತ್ತೆ ಅದಾದ ನಂತರ ಮತ್ತೊಮ್ಮೆ ಬ್ರಹ್ಮ ಕಲಶೋತ್ಸವ ಅನ್ನೋ ಹೆಸರಲ್ಲಿ ಈಗ ಮತ್ತೊಮ್ಮೆ ಕರಾವಳಿ ಭಾಗಕ್ಕೆ ತೆರಳಿರುವುದು. ಅದರಲ್ಲೂ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಇನ್ನಿತರೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿರುವುದೇ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವುದು. ಜೊತೆಗೆ ಎಲ್ಲೋ ರಾಜಕೀಯವಾಗಿ ಪ್ಲಾನ್ ಮಾಡ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಅವರು ಅನ್ನುವಂಥದ್ದು. ಯಾಕಂದ್ರೆ ಇನ್ನ ಸ್ಥಳೀಯ ಚುನಾವಣೆಗಳು ಹತ್ರ ಬರುತ್ತೆ, ಕೆಲವೇ ದಿನಗಳು ಮಾತ್ರ ಇರೋದು. ಸೊ ಹಾಗಾಗಿ ಈ ಬಾರಿ ಕರಾವಳಿಯಲ್ಲೂ ಕೂಡ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು, ಕರಾವಳಿಯಲ್ಲೂ ಕೂಡ ನಮ್ಮ ಕರಾಮತ್ತನ್ನು ತೋರಿಸ್ಬೇಕು ಅಂತ ಹೇಳಿ ಮುಂದಾದ್ರ ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಅಂತ ಹೇಳಿ ಸೊ ಕರಾವಳಿ ಭಾಗದಲ್ಲಿ ಕೂಡ ಟೆಂಪಲ್ ರನ್ಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಕರಾವಳಿ ಯಾತ್ರೆ ಈಗ ಬಹಳಷ್ಟು ರಾಜಕೀಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಲೆಕ್ಷನ್ಗೆ ಕೆಲ ತಿಂಗಳು ಬಾಕಿ ಇರಬೇಕಾದ್ರೆ ಟೆಂಪಲ್ ರನ್ ಮಾಡ್ತಾ ಇರೋದು ಹಲವಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಡಿಕೆ ಶಿವಕುಮಾರ್ ಅವರು. ಟೆಂಪಲ್ ರನ್ ನೆಪದಲ್ಲಿ
ಪಕ್ಷ ಸಂಘಟನೆಗೆ ಕರಾವಳಿ ಭಾಗದಲ್ಲಿ ಕೈ ಸಾರಥಿ ಪ್ಲಾನ್ ಮಾಡಿದ್ದಾರೆ. ಗುರುಪುರ ಕಂಬಳ ಬೆನ್ನಲ್ಲೇ ಕರಾವಳಿಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿರುವುದು ಕುತೂಹಲಕ್ಕೆ ಕಾರಣ ಆಗಿದೆ. ಬಿಜೆಪಿಯ ಭದ್ರಕೋಟೆ ಅದು. ಅಲ್ಲಿ ಈ ಬಾರಿ ಹೇಗಾದ್ರೂ ಮಾಡಿ ಹಸ್ತದ ಬಾವುಟವನ್ನ ಹಾರಿಸಬೇಕು ಅಂತ ಹೇಳಿ ಮುಂದಾಗ್ತಿದ್ದು ಕಾಂಗ್ರೆಸ್ ಬಾವುಟ ಹಾರಿಸೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿಯ ಭದ್ರಕೋಟೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಬಾರಿ ಗತಾಯ ಲೋಕಲ್ ಲಡಾಯಿಯನ್ನಾದ್ರೂ ಗೆಲ್ಲಬೇಕು ಅನ್ನುವಂತಹ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಬಟ್ ರೀಚ್ ಆಗ್ತಾರಾ ಇಲ್ವಾ ಗೊತ್ತಿಲ್ಲ. ಈ ಭಕ್ತಿ ಮಾರ್ಗ ಕನ್ಯಾಡಿ ರಾಮ, ಧರ್ಮಸ್ಥಳದ ಮಂಜುನಾಥ ಇವರೆಲ್ಲರೂ ಕೂಡ ಕೈ ಹಿಡಿತಾರ ಏನು ಗೊತ್ತಿಲ್ಲ. ಸದ್ಯ ಟೆಂಪಲ್ ರನ್ ಅಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಒಂದ್ ಕಡೆ ಬಿಜೆಪಿ ಭದ್ರಕೋಟೆಗೆ ಲಗ್ಗೆ ಇಟ್ಟಿರೋ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಕಾದ್ ನೋಡೋಣ ಏನೆಲ್ಲ ಆಗ್ತಾ ಇದೆ. ಟೆಂಪಲ್ ರನ್ ಮಾಡ್ತಿರೋದು ನಿಜಕ್ಕೂ ಯಾಕೆ ಏನು ಎತ್ತ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಬಸವರಾಜ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಲೋಕಲ್ ಲಡಾಯಿಗೆ ಬಿಜೆಪಿ ಭದ್ರಕೋಟೆಯನ್ನೇ ಟಾರ್ಗೆಟ್ ಮಾಡ್ಕೊಂಡ ಡಿಕೆ ಶಿವಕುಮಾರ್ ಅಂತ ಈ ತಿಂಗಳಲ್ಲೇ 2-3 ಬಾರಿ ಕರಾವಳಿ ಭಾಗಕ್ಕೆ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಿದೆ. ಬಸವರಾಜ್, ಪವಿತ್ರ DCM ಮತ್ತು KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನು ರೂಪಿಸಿ ಪಕ್ಷ ಬಲವರ್ಧನೆಗೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕರಾವಳಿಯ ಭಾಗದಲ್ಲಿ ಕಳೆದ 2 ವಾರಗಳಲ್ಲಿ ಕೂಡ ಅವರು 2-3 ಬಾರಿ ಭೇಟಿ ಮಾಡುವ ಮುಖಾಂತರ ಕರಾವಳಿಯ ಭಾಗದಲ್ಲಿ ಹೆಚ್ಚಿನ ಓಡಾಟವನ್ನು DK ಶಿವಕುಮಾರ್ ಅವರು ಕೂಡ ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಒಂದಷ್ಟು ಸಂಘಟನೆಗೆ ಮುಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕರಾವಳಿಯ ಭಾಗದಲ್ಲಿ ಉಡುಪಿ, ಚಿಕ್ಕಮಗಳೂರು ಈ ಒಂದು ಭಾಗಗಳಲ್ಲಿ ಹೆಚ್ಚಿನ ಒಂದು ಓಡಾಟವನ್ನು DK ಶಿವಕುಮಾರ್ ಅವರು ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ BJPಯ ಪ್ರಾಬಲ್ಯ ಇರ್ತಕ್ಕಂಥದ್ದು. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6 BJP ಕೂಡ ಇರುವಂಥದ್ದು. ಉಡುಪಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಆ ಒಂದು ಭಾಗದಲ್ಲಿ BJPಯೇ ಒಂದು ಹೆಚ್ಚಿನ ಪ್ರಾಬಲ್ಯವನ್ನು ಇರುವಂತಹ ಆ ಭಾಗದ ಒಂದು ಕಡೆ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಹೆಚ್ಚಿನ ಒಂದು ಪಕ್ಷ ಬಲವರ್ಧನೆ ಮಾಡಬೇಕು. ಅಲ್ಲಿ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಬಾವುಟವನ್ನು ಆರಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಇರುವಂಥದ್ದು. ನಿನ್ನೆ ತಾನೇ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ಒಂದು ಕಲ್ಯಾಣ ಮಂಟಪ ಕೂಡ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ದೇವರ ದರ್ಶನ ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಮತ್ತೆ ಸಾಕಷ್ಟು ವಿವಿಧ ಕಾರ್ಯಕ್ರಮಗಳಲ್ಲಿ ಕೂಡ DK ಶಿವಕುಮಾರ್ ಅವರು ಭಾಗಿಯಾಗಿರುವಂಥದ್ದು. ಪ್ರಮುಖವಾಗಿ ಆ ಒಂದು ಭಾಗದಲ್ಲಿ BJP ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದು. ಹಿಂದುತ್ವದ ಅಜೆಂಡಾ, ದೇವರು ಇಂಥ ಮತ್ತೆ ಅಲ್ಲಿರ್ತಕ್ಕಂಥ ದೇವರ ಆರಾಧನೆ ಆಗಿರ್ಬೋದು, ಸಾಂಸ್ಕೃತಿಕ ಒಂದಿಷ್ಟು ಕಾರ್ಯಕ್ರಮಗಳಾಗಿರ್ಬೋದು, ಆ ಒಂದು ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ಕೊಡುವ ಮುಖಾಂತರ BJP ತನ್ನ ಪ್ರಾಬಲ್ಯವನ್ನ ಅಲ್ಲಿ ಹೆಚ್ಚಿಸಿಕೊಂಡಿರ್ತಕ್ಕಂಥ ಅದೇ ಹಾದಿಯಲ್ಲಿ DK ಶಿವಕುಮಾರ್ ಅವರು ಕೂಡ ಕರಾವಳಿ ಭಾಗದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನ ಹೆಚ್ಚಿಗೆ ಯಾವ ರೀತಿ BJP ನಾಯಕರು ತಮ್ಮ ಪ್ರಾಬಲ್ಯವನ್ನ ಉಳಿಸಿಕೊಂಡಿದ್ದಾರೋ ಅದೇ ರೀತಿಯಲ್ಲಿ ಮುಂಬರ್ತಕ್ಕಂಥ ಚುನಾವಣಾ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಕೂಡ ಹೆಚ್ಚಿಸಿಕೊಳ್ಳಬೇಕು. ಒಂದ್ ಕಡೆ ಈಗ ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ಒಂದು ಶಕ್ತಿ ಬರುವಂತೆ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಿದಾರೋ ಅದೇ ರೀತಿಯಲ್ಲಿ ಕರಾವಳಿ ಭಾಗದಲ್ಲಿಯೂ ಕೂಡ ಹಳೆ ಮೈಸೂರು ಭಾಗದಂತೆ ಅಲ್ಲಿ ಕೂಡ ತಮ್ಮ ಕಾಂಗ್ರೆಸ್ ಬಾವುಟವನ್ನು ಹಾರಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಇರುವಂತದ್ದು. ಹಾಗಾಗಿ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು BJPಯ ನಾಯಕರನ್ನು ಕೂಡ ಸಂಪರ್ಕ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಲಿ ಇರ್ಬೋದು, ಮಾಜಿ ಇರ್ಬೋದು, ಎಲ್ಲ ಶಾಸಕರಿಗೂ ಕೂಡ ಒಂದಿಷ್ಟು ಅಭಿವೃದ್ಧಿ ವಿಚಾರ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಂತೆ ಅವ್ರನ್ನೂ ಕೂಡ ಸಂಪರ್ಕ ಮಾಡುವ ಮುಖಾಂತರ ಅಲ್ಲಿಗ ಏನು ಶತಾಯಗತಾಯ ಪ್ರಯತ್ನ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕೂಡ ಅನುಕೂಲಕರ ವಾತಾವರಣ ಸೃಷ್ಟಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಜನರನ್ನ ಮನಸ್ಸನ್ನ ಸೆಳೆಯುವಂಥ ಒಂದು ಹಾದಿಯನ್ನ DK ಶಿವಕುಮಾರ್ ಅವರು ಕೂಡ ಸುಗಮವಾಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅವರ ಇತ್ತೀಚಿನ ಒಡನಾಟ, ಇತ್ತೀಚಿನ ಅವರ ಪ್ರವಾಸದ ಕಾರ್ಯಕ್ರಮಗಳು ಮತ್ತೆ ದೇವಸ್ಥಾನಗಳಿಗೆ ಭೇಟಿಯಾಗಿರ್ಬೋದು, ಮತ್ತೆ ಅಲ್ಲಿ ಕಂಬಳದಲ್ಲಿ ಕೂಡ ಅವರು ಭಾಗವಹಿಸಿದ್ರು. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಕೂಡ, ಯಾಕಂತಂದ್ರೆ ಒಂದು ಕಡೆ ಬೇರೆ ಪಕ್ಷ ಪ್ರಾಬಲ್ಯ ಇರ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಉತ್ಸಾಹ ಬರಬೇಕಾದ್ರೆ ಸ್ವತಃ ಒಬ್ಬ ಅಧ್ಯಕ್ಷರು, ಒಬ್ಬ ಉಪಮುಖ್ಯಮಂತ್ರಿಗಳು ಹೋದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದು ಶಕ್ತಿ ಬಂದಂತೆ ಆಗುತ್ತೆ, ಪಕ್ಷ ಸಂಘಟನೆ ಅವರಿಗೂ ಕೂಡ ಸಹಕಾರಿ ಆಗುತ್ತೆ. ಹಾಗಾಗಿ ಯಾವ ಕಾರ್ಯಕರ್ತರು ಉತ್ಸಾಹದಲ್ಲಿ ಇರದೇ ಇದ್ರೋ ಆ ಒಂದು ಕಾರ್ಯಕರ್ತರಿಗೆ ಉತ್ಸಾಹವನ್ನು ತುಂಬಿ ನಾನಿದ್ದೇನೆ ಅನ್ನುವಂತಹ ಪ್ರಯತ್ನವನ್ನ DK ಶಿವಕುಮಾರ್ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುಖಾಂತರ ಒಂದಿಷ್ಟು ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರಿಗೂ ಕೂಡ
ಶಕ್ತಿಯನ್ನ ತುಂಬಿ ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಗೊಳಿಸುವಂತ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಪಕ್ಷದ ವಲಯದಲ್ಲಿ ಒಂದು ರೀತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂತಹ ಒಂದಿಷ್ಟು ಕೂಗು ಏನಿದ್ದಿದೆ ಅದಕ್ಕೆ ತಿರುಗೇಟನ್ನು ಕೊಡುವಂತ ಪ್ರಯತ್ನಕ್ಕೂ ಕೂಡ ಈ ಒಂದು ಪ್ರವಾಸ, ಈ ಒಂದು ಪಕ್ಷ ಸಂಘಟನೆ ಇವು ಉದಾಹರಣೆ ಆಗಬಹುದು, ಅಥವಾ ಈ ಒಂದು ತಂತ್ರಗಾರಿಕೆ ಕೂಡ ಡಿ ಕೆ ಶಿವಕುಮಾರ್ ಅವ್ರದ್ದು ಇರಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇವೆ. ಯಾಕಂತಂದ್ರೆ ಒಂದ್ ಕಡೆ ಅಧ್ಯಕ್ಷ ಸ್ಥಾನ ತಮ್ಮ ಬಳಿಯೇ ಇರಬೇಕು ಅಥವಾ ಅವರು ಹೇಳಿದವರಿಗೆ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರಲ್ಲಿ ಲಾಬಿ ಮಾಡ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದೀಗ ಪಕ್ಷ ಸಂಘಟನೆಯ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಪ್ರಾಬಲ್ಯವನ್ನ ಮತ್ತಷ್ಟು ಹೆಚ್ಚಿಸಿ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಾದ್ರ ಅನ್ನುವಂಥದ್ದು. ಹಿಂದುತ್ವದ ಅಜೆಂಡದ ಮೇಲೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಂಡಿದ್ದಾರೆ, ಅದೇ ಹಿಂದುತ್ವದ ಅಜೆಂಡದ ಮೇಲೆ ಕೂಡ ನಾವು ಕೂಡ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಾದಂತೆ ಕಾಣ್ತಾ ಇದೆ. ಪವಿತ್ರ. ಬಸವರಾಜ್, ನೀವೇ ಹೇಳ್ದಂಗೆ ಅಧ್ಯಕ್ಷಗಿರಿ ವಿಚಾರ ಅಂತ ಬಂದಾಗ 5 ವರ್ಷ ಕಂಪ್ಲೀಟ್ ಆಗಿದೆ, ಬದಲಾವಣೆ ಮಾಡಿ ಅನ್ನೋ ಕೂಗು ಹೆಚ್ಚಾಗಿದೆ. ಬಟ್ ಹಿಂದೆ ಎಲ್ಲೋ ವಿಧಾನಸಭಾ ಚುನಾವಣೆಯನ್ನ ಗೆದ್ದಂತ ಸಂದರ್ಭದಲ್ಲಿ ಅದರ ಎಲ್ಲದರ ಕ್ರೆಡಿಟ್ ಕೂಡ ತೆಗೆದುಕೊಂಡಿದ್ರು. ಅಧ್ಯಕ್ಷರಾಗಿ ಬಲವರ್ಧನೆಯನ್ನ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ ಅಂತ. ಸೊ ಈಗಲೂ ಕೂಡ ನಾನ್ ಇನ್ ಕೇಸ್ ಹೋಗಿ ಸಂಘಟನೆ ಮಾಡದೆ ಹೋದ್ರೆ ಅಥವಾ ಕಾರ್ಯಕರ್ತರ ಬಳಿ ಹೋಗದೆ ಹೋದ್ರೆ ಈ ರೀತಿ ಆದಾಗ ಎಲ್ಲೋ ಹೈಕಮಾಂಡ್ಗೆ ನನ್ನ ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಅಥವಾ ಅಧ್ಯಕ್ಷ ಸ್ಥಾನದ ಮೇಲೆ ಹೈಕಮಾಂಡ್ ಕೂಡ ಕಣ್ಣಿಡೋ ಸಾಧ್ಯತೆ ಇದೆ ಅನ್ನುವಂತಹ ಕಾರಣಕ್ಕೆ ಅವರು ಈ ರೀತಿ ಎಲ್ಲ ಪ್ಲಾನ್ ಗಳನ್ನ ನಡೆಸಿದ್ದಾರೆ. ಅಂದ್ರೆ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಟೆಂಪಲ್ ರನ್ ಅನ್ನೋದನ್ನು ಉಪಯೋಗಿಸ್ಕೊಳ್ತಿದಾರಾ ಅಂತ. ಪವಿತ್ರ, ಒಂದ್ ಕಡೆ ಈ ಒಂದು ನೀವು ಹೇಳಿದಂತಹ ಲೆಕ್ಕಾಚಾರಗಳು ಕೂಡ ಇರಬಹುದು. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ಅವರ ಪಕ್ಷದ ವಲಯದಲ್ಲಿಯೂ ಕೂಡ ಅವರ ಒಂದು ವಿರೋಧಿ ಬಣವು ಕೂಡ ಸಾಕಷ್ಟು ಒಂದ್ ಕಡೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಕೂಡ ಹೋಗಿ ಒಂದಿಷ್ಟು ಪಕ್ಷದ ಸಿದ್ಧಾಂತವನ್ನ ಮುಂದಿಟ್ಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತೆ ಒಬ್ಬ ವ್ಯಕ್ತಿಗೆ 2 ಹುದ್ದೆ ಇರೋ ಆಗಿಲ್ಲ, ಅದು ಪಕ್ಷದ ಸಿದ್ಧಾಂತ ಅನ್ನುವಂಥದ್ದು ಆಧಾರದ ಅಡಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಬ್ಬೊಬ್ಬ ನಾಯಕರು ಕೂಡ ಭೇಟಿ ಮಾಡಿ ಮತ್ತೆ ಅವರ ಜೊತೆಯಲ್ಲೂ ಕೂಡ ನಾಯಕರು ಕೂಡ ಹೋಗಿ ಭೇಟಿ ಮಾಡಿ ಒಂದಿಷ್ಟು ಲಾಬಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಈಗ ಬದಲಾವಣೆ ಮಾಡಬೇಕು ಅನ್ನುವಂಥ ಕೂಗು ಏನು ಪಕ್ಷದ ವಲಯದಲ್ಲಿ ಇದ್ದಿದೆ, ಅದಕ್ಕೆ ಒಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡಿದ್ದಾರೆ. ಈಗ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುವಂತಹ ಒಂದಿಷ್ಟು ಸ್ಥಿತಿ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ಪ್ರಯತ್ನ ಮಾಡಿ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತಮ್ಮ ಬಳಿಯೇ ಇಟ್ಕೊಳ್ಬೇಕು ಅಥವಾ ಅವರ ಹೇಳಿದವರಿಗೆ ಕೊಡಬೇಕು ಅನ್ನುವಂತಹ ಒಂದಿಷ್ಟು ತಂತ್ರಗಾರಿಕೆಯನ್ನು ರೂಪಿಸಲಿಕ್ಕೆ ಪಕ್ಷ ಸಂಘಟನೆಯ ಹೆಸರಲ್ಲಿ ಒಂದಿಷ್ಟು ತಮ್ಮ ಒಂದು ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಬೇಕು ಅಥವಾ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಕೊಡಬೇಕು. ಕಳೆದ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಉಪಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಈ ಒಂದು ಚುನಾವಣೆಗಳಲ್ಲಿ ಹೆಚ್ಚು ಓಡಾಟ ಮಾಡಿ ಪಕ್ಷ ಸಂಘಟನೆ ಮಾಡಿ ಹಲವಾರು ಕಾರ್ಯಕ್ರಮಗಳು ಮಾಡಿ ಸಮಾವೇಶಗಳನ್ನು ಮಾಡಿ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿ ಪಕ್ಷವನ್ನ ಗಟ್ಟಿಗೊಳಿಸುವಂತ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾನು ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಕೆಲವಷ್ಟು ಸಂದೇಶ ಕೂಡ ರವಾನೆ ಆಗಿರ್ತಕ್ಕಂಥದ್ದು. ಅದರಂತೆ ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆದ್ರೆ ಮುಂದೆ ಇಂತಹ ನಾಯಕ ಬೇಕು ಅಂತವರಿಗೆ ನೀವು ಕೊಡಬೇಕು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡುವ ಮುಖಾಂತರ ಅವರ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳುವಂತಹ ತಂತ್ರಗಾರಿಕೆ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದಿಷ್ಟು ಲೆಕ್ಕಾಚಾರಗಳು, ಅವರ ಒಂದಿಷ್ಟು ತಂತ್ರಗಾರಿಕೆಗಳು ಕೂಡ ಇರಬಹುದು ಅನ್ನುವಂಥದ್ದು ಕೂಡ ಅವರ ಪಕ್ಷದ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಹೈಕಮಾಂಡ್ ನಾಯಕರು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಕರಾವಳಿ ಭಾಗದಲ್ಲಿ ಓಡಾಟ ಪಕ್ಷ ಸಂಘಟನೆ ಹೆಸರಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಯಾವ ರೀತಿಯಾಗಿ ಅದನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ಪವಿತ್ರ.